ನಾನು ಕೊಪ್ಪಳಿಗೆ ಬರಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಬಸವರಾಯ ರೆಡ್ಡಿ ಅವರೇ ಅದಕ್ಕೆ ಕಾರಣ. ಯಾಕಂದ್ರೆ ಮೊದಲನೇ ಬಾರಿ ಅವರು ಮುದ್ದನೆಯಲ್ಲಿ ಬಂದರು. ಆ ಸಮಯದಲ್ಲಿ ನಾವು ಯೂನಿವರ್ಸಿಟಿ ಕಟ್ಟಲಿಕ್ಕೆ ಶುರು ಮಾಡ್ತಾ ಇದ್ವಿ, ನಮ್ಮ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸ್ಪ್ರೆಸ್ ಅಂತ. ಯಾಕೆಂದ್ರೆ ನಮಗೆ ಹಲವಾರು ಹುಡುಕರುಗಳಿತ್ತು, ಆದರೆ ಸರಿಯಾದಂತಹ ಶಿಕ್ಷಕರು ಸಿಗ್ತಾ ಇರಲಿಲ್ಲ. ನಾವೇ ನಮ್ಮ ಶಿಕ್ಷಕರನ್ನು ರಚಿಸಬೇಕಂತ ಭಾವನೆಯಿಂದ ಒಂದು ಯೂನಿವರ್ಸಿಟಿನೇ ಪ್ರಾರಂಭ ಮಾಡಿದ್ದು ಒಂದು ಕೆಲಸ ಮಾಡೋಣ ಅಂತ ನಾವು ಅನ್ಕೊಂಡ್ವಿ. ಆ ಸಮಯದಲ್ಲಿ ರಾಯರೆಡ್ಡಿ ಅವರು ಎಜುಕೇಶನ್ ಮಿನಿಸ್ಟರ್ ಅವೇ ಇದ್ರು. ಆ ಸಮಯದಲ್ಲಿ ಅವರು ನಮ್ಮ ಸಂಸ್ಥೆಗೆ ಬಂದಾಗ ನಾನು ಕೇಳಿದ್ದೆ, ಅವರೆಲ್ಲ ನೋಡಿ ಕೇಳಿದ್ರು, ನಾನು ನಿಮ್ಮ ಕೇಳಿದ್ದು ನಾನು ಮಾಡ್ತೀನಿ, ನಂದು ಕೇಳಿದ್ದು ನೀವು ಮಾಡಬೇಕಂತ. ನಾನು ಕೇಳಿದ್ರೆ ಏನು ಬೇಕು ನಿಮಗೆ ಅಂತ. ಅವ್ರಿಗೆ ನಾನು ಯೂನಿವರ್ಸಿಟಿ ಪರ್ಮಿಷನ್ ಏನು ಬೇಕು ನಾವು ಕೊಡ್ತೀವಿ, ಮಿನಿಸ್ಟರ್ ಆಗಿ ನನಗೆ ಅದಿದೆ ಪವರ್ ಇದೆ. ಆದರೆ ನೀವು ಕೊಪ್ಪಳದಲ್ಲಿ ಒಂದು ಗುರುಕುಲ ಪ್ರಾರಂಭ ಮಾಡಬೇಕು ಅಂತ ನನ್ನ ವಿನಂತಿ ಅಂತ ಅವ್ರು ಕೇಳ್ತಾರೆ. ಆದ್ರಿಂದ ನಾವು ಕೊಪ್ಪಳಿಗೆ ಬಂದೆ. ಅದ್ರ ಮೊದಲನೇ ಅವರು ನಾನು ನೆನಪು ಮಾಡ್ಕೊಳ್ತೀನಿ. ಯಾಕೆಂದ್ರೆ ಅವರೇ ಒಂದು ಹನುಮಂತನಾಗಿ ಈ ಸಂದೇಶವನ್ನು ನಮ್ಗೆ ಕೊಟ್ಟು ಇಲ್ಲಿ ಬರಬೇಕು, ಇಲ್ಲಿ ಒಂದು ಸಂಸ್ಥೆ ಮಾಡಬೇಕಂತ ಅವರೇ ಮೊದಲು ಹೇಳಿದ್ರಿಂದ ಇವತ್ತು ಈ ಸಂಸ್ಥೆ ನಡೀತಾ ಇದೆ. ಕೊಪ್ಪಳದಲ್ಲಿ ನನಗೆ ಗೊತ್ತು, ಉತ್ತರ ಕರ್ನಾಟಕದಲ್ಲಿ ನೋಡಿದಾಗ ಬಹಳ ಜನರು ಕಷ್ಟದಲ್ಲಿದ್ದಾರೆ. ಇನ್ನೂ ಮೇಲೆ ಬರ್ತಾ ಇದೆ. ಈ ಜಿಲ್ಲೆ ಕೂಡ ಬಡತನ ಇದೆ,